ಎರಡನೇದೊಂದು ಹೇಳಿ ಮುಗಿಸ್ತೀನಿ ನಾನು. ಇತ್ತೀಚೆಗೆ ಹರಿಹರದಲ್ಲಿ, ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಪ್ರೊಫೆಸರ್ ಭಗವಾನ್, ಮೈಸೂರಿನ ಪ್ರೊಫೆಸರ್ ಭಗವಾನ್ ಅವರು ರಾಮನ ಬಗ್ಗೆ ಅತ್ಯಂತ ಕೀಳ ಮಟ್ಟದಲ್ಲಿ ಮಾತಾಡಿದ್ದಾರೆ. ನಾನು ಹೇಳೋದು, ಸಂವಿಧಾನದಲ್ಲೇ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಯಾರದೇ ನಂಬಿಕೆ, ಯಾವುದೇ ದೇವರ ಸಂಬಂಧಪಟ್ಟ ಯಾವುದೇ ಗ್ರಂಥದ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಅವಹೇಳನ, ಅಪಮಾನ, ಅಪಪ್ರಚಾರ ಮಾಡೋಗಿಲ್ಲ. ನಿಮಗೆ ನಂಬಿಕೆ ಇರ್ಲಿಕ್ಕಿಲ್ಲ, ನೀವು ಮನೆಯೊಳಗೆ ಚರ್ಚೆ ಮಾಡ್ಕೊಡ್ರಿ, ಮನೆಯೊಳಗೆ ಪೂಜೆ ಮಾಡಬೇಡ್ರಿ, ಮನೆಯೊಳಗೆ ನೀವೇನು ಅದ್ರ ಬಗ್ಗೆ ಮಾತಾಡ್ಕೊಡ್ರಿ. ಆದರೆ ಸಾರ್ವಜನಿಕವಾಗಿ ಆ ರೀತಿ ಮಾಡೋಂಗಿಲ್ಲ ಅಂತನ್ನುವಂಥದ್ದು ಈ ತಲೆ ಹಿಡಕ, ತಲೆ ಕೆಟ್ಟೋ ಇವನು ಮೂರಾಬಟ್ಟೆ ಆದಂಥ ಭಗವಾನ್ ಅವನಿಗೆ ಏನಾದ್ರೂ ಈ ಸಂವಿಧಾನ ಬಗ್ಗೆ ಪರಿಜ್ಞಾನ ಇದೆಯಾ? ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಂತಹದ್ದು ಇದು ಹಾಗಾದ್ರೆ ವಾಲ್ಮೀಕಿಗೆ ಅಪಮಾನ ಮಾಡ್ತಾ ಇದ್ರಿ. ಒಬ್ಬ ವಾಲ್ಮೀಕಿ ಋಷಿ ಅಂತ ಹೇಳಿದಂತಹ ಋಷಿ 16,000 ವರ್ಷದಿಂದ ರಾಮನ ಬಗ್ಗೆ ಬರೆದಂತಹ ಗ್ರಂಥ ಇವತ್ತಿಗೂ ಜೀವಂತಿದೆ, ಇವತ್ತಿಗೂ ಪಠನ ಆಗತ್ತೆ, ಇವತ್ತಿಗೂ ನಾವು ಮನನ ಮಾಡ್ತೀವಿ. ಸೊ ಅಂಥ ರಾಮನ ಬಗ್ಗೆ ಇಷ್ಟು ಕೆಟ್ಟ ಕೀಳಮಟ್ಟದ್ದು. ಭಗವಾನ್ ಹುಷಾರಿರಿ, ನೀವೇನು ಬೇಕಾದ ಮಾತಾಡಬಹುದು ಅಂತನ್ನುವಂಥದ್ದು ನೀವು ಯೋಚನೆ ಮಾಡಿದರೆ ಸ್ವಾತಂತ್ರ್ಯ ಅಲ್ಲಿ, ಇದು ಸ್ವೇಚ್ಛಾಚಾರ, ಇದು ನಾಲಿಗೆ ಕಿತ್ತ ಬಿಸಾಕ್ಬೇಕಾಗತ್ತೆ. ನಮ್ಮ ರಾಮನ ಬಗ್ಗೆ ಮಾತಾಡ್ತೀರಿ? ಈ ದೇಶದಲ್ಲಿ ಕಣದಲ್ಲಿ ರಾಮಿದ್ದಾನೆ, ಮನದಲ್ಲಿ ರಾಮಿದ್ದಾನೆ. ಸೊ ರಾಮನ ಬಗ್ಗೆ ಮಾತನಾಡುವಷ್ಟು ಧೈರ್ಯ ಬಂದ ನಿಮಗೆ? ಮೇಲಿಂದ ಮೇಲೆ ಆಗ್ತಾ ಇದೆ, ಮೇಲಿಂದ ಮೇಲೆ ನೀವು ಮಾಡ್ತಾ ಇದ್ದೀರಿ, ಪರ್ಪಸ್ ಮಾಡ್ತಾ ಇದ್ರಿ ನೀವು. ನಾನು ಹೇಳೋದು, ಸರ್ಕಾರ ಇಮಿಡಿಯೇಟ್ ಸೋಮೋಟೋ ಕೇಸ್ ಯಾಕೆ ಹಾಕಿಲ್ಲ? ಯಾಕೆ ಹಾಕಲಿಲ್ಲ ನೀವು? ಪೊಲೀಸ್ ಡಿಪಾರ್ಟ್ಮೆಂಟ್ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ಇದೇ ಅಲ್ಲರ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರ್ತಿದ್ರ ನೀವು? ಸೊ ರಾಮನ ಬಗ್ಗೆ ಅವಹೇಳನ ಮಾಡಿದರೆ ನಾವು ಸಹನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರದ ಕ್ರಮ ತಗೊಳ್ಳದೆ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಮನೆ ಹೊಡಿಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಇಮಿಡಿಯೇಟ್ ಸೋಮಟಿವ್ ಹಾಕಿ, ಇಮಿಡಿಯೇಟ್ ಅರೆಸ್ಟ್ ಮಾಡಿ, ಆ ವ್ಯಕ್ತಿಯ ನಾಲಿಗೆನೋ ಅಥವಾ ಏನು ಅಂತ ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಸೊ ಇಂಥ ವಿಚಿತ್ರವಾದಂತಹ ಮಾನಸಿಕತೆ ಇರುವಂತಹ ಭಗವಾನವನ್ನ ಆಸ್ಪತ್ರೆಗೆ, ಯಾವ್ದಾದ್ರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲು ಅವ್ನು ಜೈಲಿಗೆ ಹಾಕ್ಬೇಕು ಅಂತನ್ನುವಂತ ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾಳೆ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿ ಹಾಕ್ತಾ ಇದ್ದೀನಿ, ಅವ್ರ ವಿರುದ್ಧ ಕೇಸ್ ಹಾಕ್ತಾ ಇದ್ದೀನಿ. ಸೊ 2 ವಿಷಯ ತಮ್ಮ ಮುಂದೆ ಹೇಳಿದೆ. ನಾವೇನಾದ್ರು